ಹಾಯ್ ನಮಸ್ತೆ. ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ನಮ್ಮ ಸೌರಮಂಡಲದ ಹೊರಗಡೆ ಭೂಮಿಯನ್ನು ಹೋಲುವಂತಹ ಅನೇಕ ಗ್ರಹಗಳಿವೆ. ಅಲ್ಲಿ ಜೀವ ಇದೆ ಅನ್ನೋದನ್ನು ಇನ್ನೂ ಪತ್ತೆ ಹಚ್ಚಿಲ್ಲ. ಆದರೆ ಇಲ್ಲಿ ಜೀವ ಇರಬಹುದು ಅನ್ನುವಂತಹ ಅನುಮಾನಗಳು ವಿಜ್ಞಾನಿಗಳಲ್ಲಿ ತುಂಬಾ ಇದೆ. ನಮ್ಮ ಸೌರಮಂಡಲದ ಹೊರಗಡೆ ಇರುವ ಇನ್ನೊಂದು ಸೌರಮಂಡಲದ ಬಗ್ಗೆ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಈ ಸೂರ್ಯನ ಸುತ್ತ 7 ಗ್ರಹಗಳು ಸುತ್ತುತ್ತದೆ. ಅದರಲ್ಲಿ 3 ಗ್ರಹಗಳು ಸರಿಸುಮಾರು ನಮ್ಮ ಭೂಮಿಯನ್ನೇ ಹೋಲುತ್ತದೆ ಅಂತ ಹೇಳಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅಷ್ಟು ಭೂಮಿಯನ್ನು ಹೋಲುತ್ತೆ. ಹಾಗಾದರೆ ಆ ಒಂದು ಸೌರಮಂಡಲದ ಬಗ್ಗೆ ಈಗ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನನ್ನದೊಂದು ನಿವೇದನೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸನ್ನು ನೋಡ್ತಾ ಇರಿ. ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ, ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಈಗ ಹೇಳೋಕೆ ಹೊರಟಿರುವಂತಹ ಸೌರಮಂಡಲದ ಹೆಸರು ಟ್ರ್ಯಾಪಿಸ್ಟ್-1 ಅಂತ. ಈ ಒಂದು ಸೌರಮಂಡಲದ ಸೂರ್ಯ ಅತ್ಯಂತ ತಂಪಾದ ನಕ್ಷತ್ರವಾಗಿದೆ. ಈ ಒಂದು ನಕ್ಷತ್ರ ನಮ್ಮ ಭೂಮಿಯಿಂದ ಸುಮಾರು 40 ಜ್ಯೋತಿರ್ವರ್ಷಗಳಷ್ಟು ದೂರ ಇದೆ. ಈ ಒಂದು ನಕ್ಷತ್ರವನ್ನು ಸುಮಾರು 7 ಗ್ರಹಗಳು ಸುತ್ತುತ್ತವೆ. ವಿಶೇಷ ಏನಂದರೆ ಈ 7 ಗ್ರಹಗಳು ನಮ್ಮ ಭೂಮಿಯಷ್ಟೇ ದೊಡ್ಡದಾಗಿವೆ ಮತ್ತು ನಮ್ಮ ಭೂಮಿಯನ್ನೇ ಹೋಲುತ್ತವೆ ಆಕಾರದಲ್ಲಿ. ಸೊ ಈ ಒಂದು ನಕ್ಷತ್ರವನ್ನು ಸುತ್ತುತ್ತಿರುವಂತಹ 7 ಗ್ರಹಗಳಲ್ಲಿ 3 ಗ್ರಹಗಳು ಮನುಷ್ಯನ ವಾಸಕ್ಕೆ ಯೋಗ್ಯವಾದಂತಹ ವಲಯದಲ್ಲಿವೆ. ಅಂದರೆ ಈ 3 ಗ್ರಹಗಳಲ್ಲಿರುವಂತಹ ತಾಪಮಾನ ನೀರು ದ್ರವ ರೂಪದಲ್ಲಿರೋದಕ್ಕೆ ಪೂರಕವಾಗಿದೆ. ಒಂದು ವೇಳೆ ನೀರು ದ್ರವ ರೂಪದಲ್ಲಿ ಇದೆ ಅಂತಾದರೆ ಅಲ್ಲಿ ಜೀವ ಸಂಕುಲ ಕೂಡ ಇರುವಂತಹ ಸಾಧ್ಯತೆ ಇರುತ್ತದೆ. ಆ್ಯಂಡ್ ನಮ್ಮ ಸೂರ್ಯನಿಗೆ ಹೋಲಿಸಿದರೆ ಈ ಒಂದು ನಕ್ಷತ್ರ ತುಂಬಾ ಚಿಕ್ಕದು ಮತ್ತು ತುಂಬಾ ತಂಪಾಗಿರುವಂತಹ ನಕ್ಷತ್ರ. ಇದು ಗಾತ್ರದಲ್ಲಿ ಸರಿಸುಮಾರು ನಮ್ಮ ಗುರುಗ್ರಹಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಈ ಒಂದು ಸೌರಮಂಡಲದ 7 ಗ್ರಹಗಳು ತಮ್ಮ ಸೂರ್ಯನಿಗೆ ಎಷ್ಟು ಹತ್ತಿರವಾಗಿವೆ ಅಂದರೆ ನಮ್ಮ ಸೌರಮಂಡಲದ ಬುಧ ಗ್ರಹಕ್ಕೂ ಸೂರ್ಯನಿಗೂ ಇರುವಂತಹ ದೂರದಲ್ಲೇ ಈ 7 ಗ್ರಹಗಳು ಇವೆ. ಆ್ಯಂಡ್ ಈ ಒಂದು ಸೌರಮಂಡಲದ ಸೂರ್ಯ ನಮ್ಮ ಸೂರ್ಯನಿಗಿಂತ ಹೆಚ್ಚು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತೆ ಮತ್ತು ತುಂಬ ಮಂದವಾದ ಬೆಳಕನ್ನು ನೀಡುತ್ತೆ. ಇದಿಷ್ಟು ಆ ಒಂದು ಸೌರಮಂಡಲದ ಸೂರ್ಯನ ಕುರಿತಾದ ಮಾಹಿತಿಯಾಗಿತ್ತು. ಈಗ ಆ ಒಂದು ಸೌರಮಂಡಲದ ಗ್ರಹಗಳ ಕುರಿತಾದ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಈ ಒಂದು ಸೌರಮಂಡಲದ ಗ್ರಹಗಳಲ್ಲಿ ಜೀವಿಗಳು ವಾಸವಾಗಿರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಇದೆ. ಈ ಸೌರಮಂಡಲದ ಮೊದಲನೆಯ ಗ್ರಹ ಟ್ರ್ಯಾಪಿಸ್ಟ್-1b ಅಂತ. ಇದು ನಮ್ಮ ಭೂಮಿಗಿಂತ 1 ಪಟ್ಟು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿದೆ. ಗಾತ್ರದಲ್ಲಿ ನಮ್ಮ ಭೂಮಿಗಿಂತ ಅಲ್ಪ ಸ್ವಲ್ಪ ದೊಡ್ಡದಾಗಿರಬಹುದು. ಈ ಗ್ರಹ ತನ್ನ ಸೂರ್ಯನಿಗೆ ಅತಿ ಸಮೀಪವಿರುವುದರಿಂದ ವಿಪರೀತವಾಗಿ ಬಿಸಿಯಾಗಿದೆ. ಆ್ಯಂಡ್ ಇದರ ಹಗಲಿನ ತಾಪಮಾನ 230 ಡಿಗ್ರಿ ಸೆಲ್ಸಿಯಸ್ನಿಂದ 450 ಡಿಗ್ರಿ ಎಫ್ವರೆಗೂ ಇರುತ್ತೆ. ಇತ್ತೀಚೆಗೆ ನಡೆದ ಸಂಶೋಧನೆಯ ಪ್ರಕಾರ ಈ ಒಂದು ಗ್ರಹಕ್ಕೆ ಯಾವುದೇ ವಾತಾವರಣ ಇಲ್ಲ. ಇದು ನಮ್ಮ ಸೌರಮಂಡಲದ ಬುಧ ಗ್ರಹದಂತೆ ಕೇವಲ ಬಂಡೆಗಳನ್ನು ಹೊಂದಿದೆ ಅಂತ ಕಂಡುಹಿಡಿಯಲಾಗಿದೆ. ಈ ಒಂದು ಗ್ರಹದಲ್ಲಿ 1 ವರ್ಷ ಆದರೆ ನಮ್ಮ ಗ್ರಹದಲ್ಲಿ ಕೇವಲ 1 ದಿನ ಕಳೆದಿರುತ್ತೆ. ಅಂದರೆ ಒಂದೇ ದಿನಕ್ಕೆ 365 ಸಾರಿ ತನ್ನ ನಕ್ಷತ್ರವನ್ನು ಸುತ್ತುವರಿಯುತ್ತೆ ಅಂತ ಅರ್ಥ. ಆ್ಯಂಡ್ ಈ ಒಂದು ಗ್ರಹ ಮನುಷ್ಯರ ವಾಸಕ್ಕೆ ಯೋಗ್ಯವಾದ ಗ್ರಹ ಅಲ್ಲ. ಟ್ರ್ಯಾಪಿಸ್ಟ್-C ಅನ್ನುವಂಥದ್ದು ಈ ಒಂದು ಸೌರಮಂಡಲದ 2ನೆಯ ಗ್ರಹ ಆಗಿದೆ. ಇದು ನೋಡೋದಕ್ಕೆ ಸ್ವಲ್ಪ ಹೆಚ್ಚಾಗಿ ಶುಕ್ರ ಗ್ರಹದ ರೀತಿಯೇ ಇದೆ. ಆದರೆ ಇಲ್ಲಿಯ ತಾಪಮಾನ ಕೂಡ ಅಧಿಕವಾಗಿರೋದ್ರಿಂದ ಇಲ್ಲಿ ಕೂಡ ಮನುಷ್ಯ ಬದುಕೋದಕ್ಕೆ ಅಸಾಧ್ಯವಾಗಿದೆ ಅಂತ ಹೇಳಬಹುದು. ನಮ್ಮ ಭೂಮಿಯ ಮೇಲೆ 2 ದಿನ ಆಗಿದ್ದರೆ ಅಲ್ಲಿ 2 ವರ್ಷ ಕಳೆದು ಹೋಗಿರುತ್ತೆ. ಸೊ ಈಗ ನಾನು ವಿಜ್ಞಾನಿಗಳು ಮನುಷ್ಯರಿಗೆ ವಾಸ ಯೋಗ್ಯ ಅಂತ ಹೇಳಿರುವಂತಹ 3 ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಟ್ರ್ಯಾಪಿಸ್ಟ್-1e ಅಂತ. ಇದು ಆ ಒಂದು ಸೌರಮಂಡಲದ 3ನೆಯ ಗ್ರಹವಾಗಿದೆ. ಈ ಒಂದು ಟ್ರ್ಯಾಪಿಸ್ಟ್-1e ನಮ್ಮ ಭೂಮಿಗೆ
ಅತ್ಯಂತ ಹೆಚ್ಚು ಹೋಲುವ ಒಂದು ಗ್ರಹವಾಗಿದೆ. ಈ ಗ್ರಹ ನಮ್ಮ ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಈ ಗ್ರಹ ಬಂಡೆಗಳಿಂದ ಕೂಡಿದೆ ಮತ್ತು ಕಬ್ಬಿಣದ ಕೇಂದ್ರ ಭಾಗವನ್ನು ಹೊಂದಿದೆ. ನಮ್ಮ ಭೂಮಿ ಕೂಡ ಕಬ್ಬಿಣದ ಕೇಂದ್ರ ಭಾಗವನ್ನು ಹೊಂದಿದೆ. ನಾಸಾದ ಪ್ರಕಾರ ಈ ಒಂದು ಗ್ರಹದಲ್ಲಿ ನೀರು ಮತ್ತು ಒಳ್ಳೆಯ ವಾತಾವರಣ ಇರುವಂತಹ ಸಾಧ್ಯತೆ ಅತ್ಯಂತ ಹೆಚ್ಚಾಗಿದೆ. ನಮ್ಮ ಭೂಮಿಯ ಮೇಲೆ ಎಷ್ಟು ಪ್ರಮಾಣದ ಬೆಳಕು ಇದೆಯೋ ಅಷ್ಟೇ ಪ್ರಮಾಣದ ಬೆಳಕು ಈ ಒಂದು ಗ್ರಹದಲ್ಲಿ ಕಂಡು ಬಂದಿದೆ. ಇಲ್ಲಿನ ಗುರುತ್ವಾಕರ್ಷಣೆ ನಮ್ಮ ಭೂಮಿಯ ಗುರುತ್ವಾಕರ್ಷಣೆಯ 82ರಷ್ಟು ಇದೆ. ನಮ್ಮ ಭೂಮಿಯ ಮೇಲೆ ಕೇವಲ 6 ದಿನಗಳಾಗಿದ್ದರೆ TRAPPIST-1Eಯಲ್ಲಿ 1 ವರ್ಷ ಕಳೆದು ಹೋಗಿರುತ್ತೆ. ಸುಲಭವಾಗಿ ಹೇಳಬೇಕು ಅಂದರೆ ಈ TRAPPIST-1 ಗ್ರಹ ನಮ್ಮ ಭೂಮಿಗೆ 90ರಷ್ಟು ಹೋಲುತ್ತೆ. ವಿಜ್ಞಾನಿಗಳ ಪ್ರಕಾರ ಇಡೀ ನಕ್ಷತ್ರ ಮಂಡಲದಲ್ಲಿಯೇ ಭೂಮಿಗೆ ಅತಿ ಹೆಚ್ಚು ಹೋಲುವ ಗ್ರಹ ಅಂದರೆ ಈ ಒಂದು TRAPPIST-1. ಇದೇ ಸೌರಮಂಡಲದ ಇನ್ನೊಂದು ಗ್ರಹವಾದ TRAPPIST-1F ಅನ್ನುವಂತಹ ಗ್ರಹ ಮನುಷ್ಯರ ವಾಸಕ್ಕೆ ಯೋಗ್ಯ ಅನ್ನುವ ರೀತಿಯಲ್ಲಿ ಇದೆ. ಇದು ಭೂಮಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿದೆ. ಮತ್ತು ಇಲ್ಲಿನ ವಾತಾವರಣ ನೀರು ಮಂಜುಗಡ್ಡೆಯಾಗದಂತೆ ತಡೆಯಲು ಪೂರಕವಾಗಿದೆ. ಅಂದರೆ ಈ ಒಂದು ಗ್ರಹದಲ್ಲೂ ಕೂಡ ನೀರು ಇದೆ. ಆ್ಯಂಡ್ ಈ ಒಂದು ಗ್ರಹವನ್ನು ಜಲಗ್ರಹ ಅಂತ ಕರೀತಾರೆ. ಯಾಕಂದರೆ ಇದರ ಒಂದು ಬಹುಭಾಗ ಸಾಗರಗಳಿಂದ ತುಂಬಿಕೊಂಡಿರಬಹುದು. ಈ TRAPPIST-1F ಅಲ್ಲಿ 1 ವರ್ಷ ಆಗಿದ್ದರೆ ನಮ್ಮ ಒಂದು ಭೂಮಿಯಲ್ಲಿ 9 ದಿನಗಳಾಗಿರುತ್ತೆ. ಅಲ್ಲಿನ ಗುರುತ್ವಾಕರ್ಷಣೆ ಭೂಮಿಗಿಂತ ಕಡಿಮೆಯಾಗಿದೆ. ಅಂದರೆ ನೀವು ಭೂಮಿಯ ಮೇಲೆ ನಿಂತುಕೊಂಡು ಜಂಪ್ ಮಾಡಿದ್ರೆ ಎಷ್ಟು ಮೇಲಕ್ಕೆ ಹೋಗ್ತಿರೋ ಅದಕ್ಕಿಂತ ಹೆಚ್ಚು ಆ ಗ್ರಹದಲ್ಲಿ ನಿಂತ್ಕೊಂಡು ಜಂಪ್ ಮಾಡಿದ್ರೆ ಮೇಲಕ್ಕೆ ಹೋಗ್ತೀರಾ. ಆ್ಯಂಡ್ ಜಂಪ್ ಮಾಡಿ ಕೆಳಗೆ ಬರುವಾಗ ನಿಧಾನವಾಗಿ ಬರಬಹುದು. ನೆಕ್ಸ್ಟ್ ಗ್ರಹ ಬಂದುಬಿಟ್ಟು TRAPPIST-1G ಅಂತ. ಇದು ಆ ಒಂದು ಸೌರಮಂಡಲದ 6ನೆಯ ಗ್ರಹವಾಗಿದೆ. ಇದು ನಮ್ಮ ಭೂಮಿಗಿಂತ 1 ಪಟ್ಟು ದೊಡ್ಡದಾಗಿದೆ ಆ್ಯಂಡ್ ಭಾರ ಕೂಡ ಹೆಚ್ಚಾಗಿಯೇ ಇದೆ. ಇದು ಕೂಡ ವಾಸಯೋಗ್ಯ ವಲಯವಾಗಿದೆ. ಆದರೆ ತುಂಬ ಕಡಿಮೆ ಗ್ಯಾರಂಟಿ ಕೊಡಬಹುದು. ಇಲ್ಲಿ ನೀರು ಮಂಜುಗಡ್ಡೆಯ ಆಕಾರದಲ್ಲಿಯೂ ಇರ್ಬೋದು, ನೀರಿನ ಆಕಾರದಲ್ಲಿಯೂ ಇರ್ಬೋದು, ಮತ್ತು ಇಲ್ಲಿ ಚಳಿ ತುಂಬ ಇರ್ಬೋದು ಆ್ಯಂಡ್ ಮಂಜಿನ ವಾತಾವರಣ ಇರಬಹುದು ಅಂತ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮಂದವಾದ ಬೆಳಕು ನೋಡೋದಕ್ಕೆ ಸಿಗುತ್ತೆ. ಆದರೂ ಕೂಡ ಇದು ಒಂದು ಮಟ್ಟಿಗೆ ವಾಸಯೋಗ್ಯ ಅಂತ ಕನ್ಸಿಡರ್ ಮಾಡುವ ಹಾಗೆ ಇದೆ. ಆದರೆ ಈ ಒಂದು ಸೌರಮಂಡಲದ 4ನೇ ಗ್ರಹವಾದ TRAPPIST-1E ಅಲ್ಲಿ ಜೀವಿಗಳು ವಾಸವಾಗಿರ್ಬೋದು ಅಂತ ವಿಜ್ಞಾನಿಗಳಿಗೆ ಶಂಕೆ ಇದೆ. ಮತ್ತು ಇದು 90ರಷ್ಟು ನಮ್ಮ ಭೂಮಿಗೆ ಹೋಲುವುದರಿಂದ ಇಲ್ಲಿ ಜೀವ ಸೃಷ್ಟಿ ಆಗಿರಬಹುದು. ನೀವೇನಾದರೂ TRAPPIST-1 ಮೇಲೆ ಹೋಗಿ ನಿಂತ್ಕೊಂಡ್ರೆ ಸುತ್ತಲೂ ಇರುವ 6 ಗ್ರಹಗಳು ನಿಮಗೆ 6 ಚಂದ್ರರಿದ್ದ ಹಾಗೆ ಕಾಣಿಸ್ತಾರೆ. ಗ್ರಹಗಳಿಂದ ಗ್ರಹಗಳಿಗೆ ಹೆಚ್ಚು ಡಿಸ್ಟೆನ್ಸ್ ಇಲ್ಲದೆ ಇರೋದ್ರಿಂದ ತುಂಬ ದೊಡ್ಡದಾಗಿ ಕಾಣಿಸಬಹುದು. ಓಕೆ, ಇದು ಇವತ್ತಿನ ವಿಷಯವಾಗಿತ್ತು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.